ವನ್ಯಜೀವಿ ಹಾವಳಿಯಿಂದ ಸಂಕಷ್ಟಕ್ಕೊಳಗಾಗಿದ್ದ 68 ಮಂದಿಗೆ ವೈಯಕ್ತಿಕ ನೆರವು, ಮನೆಮಗನಾಗಿ ನೆರವಾಗಿದ್ದೇನಷ್ಟೇ. ಮಾಜಿ ಶಾಸಕ ಎಚ್.ಬಿ. ಮಂಜುನಾಥ್. E5 ನ್ಯೂಸ್ಗೆ ಸ್ವಾಗತ. ನಾಗರಹೊಳೆ ಉದ್ಯಾನದಂಚಿನ ಗ್ರಾಮಗಳಲ್ಲಿ ಕಳೆದ 6 ತಿಂಗಳಿನಿಂದ ನಿರಂತರವಾಗಿ ನಡೆದ ವನ್ಯಜೀವಿ ದಾಳಿಯಿಂದ ಜಾನುವಾರು ಸೇರಿದಂತೆ ಸಾಕು ಪ್ರಾಣಿಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿದ್ದ 68 ಮಂದಿ ರೈತರಿಗೆ ಮಾಜಿ ಶಾಸಕ ಎಚ್.ಬಿ. ಮಂಜುನಾಥ್ ವೈಯಕ್ತಿಕವಾಗಿ ಒಟ್ಟಾರೆ 6.60 ಲಕ್ಷ ರೂಪಾಯಿ ನೀಡಿದ್ದು, ತಾಲೂಕಿನ ಹನಗೋಡು ಗ್ರಾಮ ಪಂಚಾಯಿತಿ ಎದುರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಾನುವಾರುಗಳನ್ನು ಕಳೆದುಕೊಂಡ ರೈತರಿಗೆ ಧನ ಸಹಾಯ ವಿತರಿಸಿದ ಮಾಜಿ ಶಾಸಕ ಮಂಜುನಾಥ್ ಮಾತನಾಡಿ, ನಾಗರಹೊಳೆ ಉದ್ಯಾನದಂಚಿನ ಗ್ರಾಮಗಳಲ್ಲಿ ಕಳೆದ 6 ತಿಂಗಳಿನಿಂದ ಹುಲಿ, ಚಿರತೆ ದಾಳಿಯಿಂದ 56 ಜಾನುವಾರುಗಳು ಮೃತಪಟ್ಟಿವೆ. ಯಾವುದೇ ಸರ್ಕಾರ ಇರಲಿ ಸಂಪೂರ್ಣ ನಷ್ಟ ಭರಿಸೋದಿಲ್ಲ, ಪರಿಹಾರ ನೀಡುತ್ತಾರೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಯಾದವರು ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡ್ತಿಲ್ಲ. ನೊಂದ ರೈತರಿಗೆ ಕನಿಷ್ಠ ಸಾಂತ್ವನ ಹೇಳಲು ಸಮಯವೂ ಇಲ್ಲ. ಜನಪ್ರತಿನಿಧಿಯಾದವರಿಗೆ ತಾಯಿ ಹೃದಯ ಇರಬೇಕು. ಕನಿಷ್ಠ ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಸದನದಲ್ಲೂ ಪ್ರಸ್ತಾಪವಾಗಲಿಲ್ಲ. ಇದರಿಂದ ನನ್ನ ಕ್ಷೇತ್ರದ ಜನರ ಸಂಕಷ್ಟಕ್ಕೆ ಸಿಲುಕಿದ್ದಾರೆಂಬ ಸಂಕಟ ನನ್ನನ್ನು ಕಾಡ್ತಿತ್ತೆಂದು ಪರೋಕ್ಷವಾಗಿ ಕ್ಷೇತ್ರದ ಶಾಸಕರ ನಡೆಯನ್ನು ಪ್ರಶ್ನಿಸಿದರು. ಇಂತಹ ಸಂದರ್ಭದಲ್ಲಿ ನೊಂದ ರೈತರೊಬ್ಬರ ಮಾತಿನಿಂದ ಪ್ರೇರಿತನಾದ ನಾನು ತಾಲೂಕಿನ ಮನೆಮಗನಾಗಿ ಉದ್ಯಮಿಗಳಾದ ರಾಜು ಶಿವರಾಜೇಗೌಡ, ಟಿ. ಕೃಷ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷ ರವಿಗೌಡ, ಕಾರ್ತಿಕ್ ರವರ ಸಹಕಾರದಿಂದ ಜಾನುವಾರುಗಳಿಗೆ ತಲಾ 15,000, ಕರುಗಳಿಗೆ 10,000 ಹಾಗೂ ಆಡು ಕುರುಗಳಿಗೆ ತಲಾ 5,000 ರೂಪಾಯಿನಂತೆ ವೈಯಕ್ತಿಕ ನೆರವು ಕಲ್ಪಿಸಿದ್ದೇನೆಂಬ ತೃಪ್ತಿ ಇದೆ. ನೆರವು ಪಡೆದ ರೈತರು ಮತ್ತು ಜಾನುವಾರುಗಳನ್ನು ಖರೀದಿಸುವಂತೆ ಸಲಹೆ ನೀಡಿದ್ರು. ತಾವು ಶಾಸಕರಾಗಿದ್ದ ಅವಧಿಯಲ್ಲಿ ಕಾಡಾನೆ ಹಾವಳಿ ತಪ್ಪಿಸಲು ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕಿ ಉದ್ಯಾನದಂಚಿನಲ್ಲಿ ರೈಲ್ವೆ ಹಳಿ ತಡೆಗೋಡೆ ನಿರ್ಮಿಸಲಾಗಿತ್ತು. ವನ್ಯಜೀವಿ ಮಾನವ ಸಂಘರ್ಷ ನಡೆಯುತ್ತಿದ್ದ ವೇಳೆ ತಾವು ರೈತರ ಸಂಕಷ್ಟಕ್ಕೆ ನೆರವಾಗ್ತಿದ್ದುದನ್ನು ಸ್ಮರಿಸಿ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ ಎಂದರು. ವೈಜ್ಞಾನಿಕ ಪದ್ಧತಿ ಅಳವಡಿಸಿಕೊಳ್ಳಲು ಸಲಹೆ. ವನ್ಯಜೀವಿ ಹಾವಳಿ ತಪ್ಪಿಸುವ ಸಲುವಾಗಿ ವೈಜ್ಞಾನಿಕವಾದ ಕ್ರಮಗಳನ್ನು ಅನುಸರಿಸಲು ಅರಣ್ಯ ಇಲಾಖೆ ಮುಂದಾಗಬೇಕಿದೆ. ಈ ಬಗ್ಗೆ ಅರಣ್ಯ ಸಚಿವರೊಂದಿಗೆ ಚರ್ಚಿಸಿದ್ದೇನೆ. ತಡೆಗೋಡೆಗೆ ಸೆನ್ಸಾರ್ ಅಳವಡಿಸುವ ಮೂಲಕ ವನ್ಯ ಪ್ರಾಣಿಗಳು ಅರಣ್ಯದಿಂದ ಹೊರಬರುವ ಬಗ್ಗೆ ಮಾಹಿತಿ ಪಡೆಯುವ ಪದ್ಧತಿಯನ್ನು ಅನುಸರಿಸಿದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಕಡಿಮೆಯಾಗಲಿದೆ ಅಂತ ಅಭಿಪ್ರಾಯಪಟ್ಟು ಅರಣ್ಯ ಇಲಾಖಾ ಅಧಿಕಾರಿಗಳು, ಸಿಬ್ಬಂದಿ ಸಂಘರ್ಷ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಪ್ರಶಂಸಿಸಿದರು. ಗ್ರಾಮದ ಮುಖಂಡ ಕಾರ್ತಿಕ್, ಮುಖಂಡ ಅನ್ಸರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಗೀತಾ, ಹರೀಶ್, ಮಾಜಿ ಅಧ್ಯಕ್ಷರಾದ ಕುಮಾರ್, ಪ್ರಸನ್ನ, ಪ್ರಶಾಂತ್, ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ನೇರಳೆಕುಪ್ಪೆ ಮಹದೇವ್, ಕಾಂಗ್ರೆಸ್ ಅಧ್ಯಕ್ಷರಾದ ಬಾಲಸುಂದರ್, ಪ್ರೇಮ್ ಕುಮಾರ್, ಯುವ ಅಧ್ಯಕ್ಷರಾದ ದರ್ಶನ್, ಫೈಜಲ್, ರವಿ, ಮುಖಂಡರಾದ ರಾಜು ಶಿವರಾಜೇಗೌಡ, ಕೃಷ್ಣ, ಹೃತ್ವಿಕ್, ಸದಾನಂದ್, ಬಸವರಾಜು, ಗಿರಿಧರ್, ಲೋಕೇಶ್, ಪ್ರವೀಣ್, ನಾಗೇಶ್, ರಾಘು, ಕುಮಾರ್, ನೇತ್ರಾವತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬೋರೇಗೌಡ, ಈಶ್ವರ್, ಛಾಯಾ ನಾಗೇಗೌಡ, ಶಿವಣ್ಣ, ಸಂತೋಷ್ ಸೇರಿದಂತೆ ಅನೇಕರು ಹಾಜರಿದ್ದರು. ಸರಿ, ಈಗ ಪಟ್ಟಿ ಕೊಡ್ತಾರೆ. ಈಗ ಆ ಪಟ್ಟಿ ಒಟ್ಟು 51 ಜನ, ಟೋಟ್ಲು 31 ಜನ ಹಸು ಪಟ್ಟಿನ ಕೊಡ್ತಾರೆ ಅವರು. ಈಗ ಸರ್ಕಾರ 30,000 ಕೊಟ್ಟಿತ್ತು, ನಾನು 15,000 ಕೊಡ್ತಾ ಇದ್ದೀನಿ. ಅದರಲ್ಲಿ ರಾಜು ಶಿವರಾಜೇಗೌಡರು ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಮಂಜುನಾಥನ ದುಡ್ಡಿಗೆ ಸುಮಾರು ಜನನೂ ಕೂಡ ಬೆನ್ನಿಗೆ ನಿಂತಿದ್ದಾರೆ. ಕೃಷ್ಣ ಅವರು ನಿಂತಿದ್ದಾರೆ, ರವಿಗೌಡರು ನಿಂತಿದ್ದಾರೆ. ಅವರೆಲ್ಲನೂ ಪಾಪ ನನ್ನ ಮುಂದೆ ತಳ್ಬಿಟ್ಟು ಮುಖವಾಡ ಹಿಂದೆ ಬೆನ್ನಲ್ಲಿ ನಮ್ಮ ಬೆನ್ನಿಗೆ ನಿಂತಿರ್ತಾರೆ. ಅವರು ಅವಾಗ ನಾನು ಬಂದು ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳೋದು ಅಷ್ಟೇ ಆಗ್ತಾ ಇರೋದಿಲ್ಲ. ಇದೆಲ್ಲನೂ ಅವ್ರಿಗೂ ಕೂಡ ಶುಭವಾಗಲಿ. ಈ ಒಂದು ವೇದಿಕೆ ಸೃಷ್ಟಿಸಿದ ವಿಶೇಷವಾಗಿ ನಾನು ಬಸವರಾಜರನ್ನು ನೋಡಿದ ತಕ್ಷಣ ಅವ್ರ ಮಗನ್ನ ನಾನು ಇಲ್ಲಿ ನೆನೆಸ್ಕೊಳ್ಳೇಬೇಕು. ಮಾಜಿ ಅಧ್ಯಕ್ಷ, ಅವನ ಸ್ನೇಹಿತರುಗಳು 100 ಜನ ಅವತ್ತಿಂದನೇ ಇದ್ದವರು ಇಲ್ಲಿ ಇದ್ದಾರೆ. ನಂದಿ ಕೂಡ ಈಗ ಒಂದು ಮೆಟ್ಲೇರಿ ಈಗ ಮೈಸೂರಿಗೆ ಬಿದ್ದುಬಿಟ್ಟಿದ್ದಾನೆ. ಅವ್ರಿಗೂ ಶುಭವಾಗಲಿ. ಎಲ್ಲ ಸ್ನೇಹಿತರು, ಕುಮಾರು, ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದಿರೋದು ಭಾಳ ಸಣ್ಣ. ಒಂದು 3 ಜನ ನಾನು ಬರ್ಬೇಕಾದ್ರೆ ಹೋಗ್ತಾಯಿದ್ರು. ಅವ್ರು ಇನ್ನೂ ನನ್ನ ಮೇಲೆ ಮುನ್ಸ್ಕೊಂಡವ್ರೆ ಅಂತ ಗೊತ್ತಾಯಿತು ನನಗೆ. ಬೈಕಲ್ಲಿ ಸಿಕ್ಬಿಟ್ರು ರೋಡಲ್ಲಿ. ಇಲ್ಲಿ ಕಾರ್ಯಕ್ರಮ ಹಾಕ್ಬೇಕಾರೆ ಹಂಗೆ ಹೋಗ್ಬೇಕಾರೆ ನನ್ನ ಮೇಲೆ ಪ್ರೀತಿ ಇದ್ರೆ ತಾನೇ ಹೋಗೋದು ಅಂದ್ಕೊಂಡೆ. ಓಹೋ, ನನ್ನ ಮೇಲೆ ಪ್ರೀತಿ ಇದೆ ಅದಕ್ಕೆ ಹೋಗ್ತಾವ್ರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ ಅಂತ ಈ ವೇದಿಕೆ ಮುಖಾಂತರ ಕೇಳಿ, ಈ ಸಲ ಇಲ್ಲಿಗೆ ಬಂದಾಗ ಎಲ್ಲ ಗೌರವಿಸಿದ ತಮ್ಮೆಲ್ಲರಿಗೂ ನನ್ನ ತುಂಬುರದ ಧನ್ಯವಾದಗಳು. ಗಾಬರಿ ಪಡಬೇಡಿ, ಸಿದ್ದರಾಮಯ್ಯನ ಸರ್ಕಾರ ಇದೆ, ಇಲ್ಲಿ ಮಂಜುನಾಥ ನಿಮ್ಮ ಜೊತೆ ಇರ್ತಾನೆ ಅಂತ ತಮ್ಮೆಲ್ಲರಿಗೂ ವಾಗ್ದಾನ ನೀಡ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ. ಇಲಾಖೆ ಎಷ್ಟು ಪ್ರಶಂಸೆ ಸಾಲದು, ಆದರೆ ಏನು ಮಾಡೋಕ್ಕಾಗಲ್ಲ. ಇಲಾಖೆಯವರು ಇನ್ನೂ ಹೆಚ್ಚು ಶ್ರಮ ವಹಿಸಲೇಬೇಕು. ನಿಮ್ಮ ಕರ್ತವ್ಯ ಅದು. ನಿಮ್ಮ ಕರ್ತವ್ಯನ ಮಾಡಲೇಬೇಕು. ಹೆಚ್ಚಿಗೆ ನೀವು ಶ್ರಮ ಪಡಲೇಬೇಕು. ಜನರು ನಿಮ್ಮ ಮೇಲೆ ಆ ನಂಬಿಕೆ ಇಟ್ಟಿದ್ದಾರೆ. ಹೆಚ್ಚು ನಿಗಾ ಕೊಡಿ. ಮೊದಲೆಲ್ಲ ಉದ್ಯೋಗ ಖಾತ್ರಿಗಳಲ್ಲಿ ಕಾಡು ಬೇಲಿ ಕಾಯೋಕ್ಕೆ ದುಡ್ಡಿತ್ತು. ಈಗ ಕೇಂದ್ರ ಸರ್ಕಾರ ಅದನ್ನು ತೆಗೆದುಹಾಕೋಗಿದೆ. ಕೇಂದ್ರ ಸರ್ಕಾರ ತೆಗಿತಾನೇ ಇದೆ. ಆದರೂ ನಾವು ಮಾತ್ರ ಬೇರೆ ರೀತಿಯಲ್ಲಿ ಹೋಗ್ತಾನೆ ಇದ್ದೀವಿ. ಒಟ್ಟಿನಲ್ಲಿ
ನಾವು ನಮ್ಮ ಎಚ್ಚರಿಕೆ ನಮ್ಮ ಜಾಗ್ರತೆ ಇರಲಿ.